ಪ್ರಧಾನಮಂತ್ರಿಯಾಗಿ ಯಾರು ಆಯ್ಕೆ ಆಗ್ಬೇಕು? ಮೋದಿ ಅವರು ಮೋದಿ ಅವರು ಯಾಕೆ ಸರ್? ಕಾರಣ ಅಂದ್ರೆ ನಮ್ಮ ದೇಶ ಕಾಪಾಡಕ್ ಅವರೇ ಇರೋದು. ರಾಹುಲ್ ಗಾಂಧಿ ಅವರು ಅವ್ರ ಪ್ರಧಾನಿ ಅವ್ರಿಗಿಂತ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಆದ್ರೆ ಪರವಾಗಿಲ್ಲ. ಮಾಡಿದ್ರು ಆಗಲ್ಲ, ಅವ್ರು ಮೋದಿನೇ ಬರೋದು. ನೀವೇನೇ ಮಾಡ್ರು ನೀವು ಮೋದಿನೇ ಬರೋದು. ನೆಕ್ಸ್ಟ್ DK ಆದ್ರೆ ಪರವಾಗಿಲ್ಲ. ಸ್ಟೇಟ್ ಅಲ್ಲಿ ಬಿಜೆಪಿ ಅಂತ ಲೀಡರ್ಸ್ ಇಲ್ಲ. ಯಡಿಯೂರಪ್ಪ ಇದ್ದೀರಾ ಪರವಾಗಿದ್ದೀನಿ. CT ರವಿ ವಿರೋಧ ಪಕ್ಷಕ್ಕೆ CT ರವಿ ಕೊಟ್ಟಿರೋ ಚೆನ್ನಾಗಿಲ್ಲ. ಇವರು ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡ್ಬಿಡ್ತಾರೆ. ರಾಜ್ಯಾಧ್ಯಕ್ಷ ಅವ್ರು ಕೊಡಬಾರ್ದಾಯ್ತು ಸರ್, ಎಟ್ನಾಗ ಕೊಡ್ಬೋದು. ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಸರ್ಕಾರದ್ದು ಜನಕ್ಕೆ ತಲುಪಿದೆ ಅನ್ಸುತ್ತಾ? ನೆಕ್ಸ್ಟ್ ಏಪ್ರಿಲ್ ಮೇ ಆಗ ಗಂಟನೆ ಸರ್ MP ಎಲೆಕ್ಷನ್ ಆಯ್ತು ಅಂದ್ರೆ ಎಲ್ಲ ಕಟ್ಟಾಯ್ತು. ಈ ಒಂದು ಯೋಜನೆಗಳು ಲೋಕಸಭೆ ಚುನಾವಣೆಯಲ್ಲಿ ಕೈ ಹಿಡಿಯುತ್ತೆ ಅನ್ಸುತ್ತಾ ಕಾಂಗ್ರೆಸ್ಗೆ? ಹಿಡಿಯಕ್ಕಿಲ್ಲ, ಯಾಕಂದ್ರೆ ಸೆಂಟ್ರಲ್ ಅಲ್ಲಿ ಮೋದಿ ಇರೋದ್ರಿಂದ ಕಷ್ಟ ಆಯ್ತು. ನಮಸ್ಕಾರ ಸರ್, ನಿಮ್ ಪ್ರಕಾರ ಪ್ರಧಾನಮಂತ್ರಿಯಾಗಿ ಯಾರು ಆಯ್ಕೆ ಆಗ್ಬೇಕು? ಮೋದಿ ಅವರು. ಮೋದಿ ಅವರು ಯಾಕೆ ಸರ್? ಭಾರತ ದೇಶ ನಮ್ಗೆ ಇದ್ ಮಾಡೋದಕ್ಕೆ ಮೋದಿನೇ ಬೇಕು. ಮೋದಿ ಅವರು ಅಂದ್ರೆ ನಿರ್ದಿಷ್ಟವಾದ ಕಾರಣಗಳು ಏನ್ ಸರ್? ಕಾರಣ ಅಂದ್ರೆ ನಮ್ಮ ದೇಶ ಕಾಪಾಡಕ್ ಅವರೇ ಇರೋದು. ದೇಶ ಕಾಪಾಡೋದಾಗಿರೋದು ಅವರೇ ಇರೋದು. ಸರ್, ರಾಹುಲ್ ಗಾಂಧಿ ಅವರು ಒಬ್ಬ ಯುವ ಶಕ್ತಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಅವ್ರ ಪ್ರಧಾನಿ ಆದ್ರೆ ಹೇಗೆ? ಅವ್ರು ಆಗಿದ್ರೆ ನಮ್ಗೆ ಇದಾಗಲ್ಲ, ಯಾಕಂದ್ರೆ ಅವ್ರ ತಂದೆ ಕಾಲದಿಂದ, ತಾಯಿ ಕಾಲದಿಂದ, ಅವ್ರ ಅಜ್ಜಿ ಕಾಲದಿಂದ ಇದಾಗಿಲ್ಲ. ಇವಾಗ ಇರೋದಲ್ಲಿ ಪರವಾಗಿಲ್ಲ, ಎಲ್ಲ ಕಂಟ್ರಿನೂ ಇದು ಮಾಡ್ಕೊಂಡಿದ್ದಾರೆ. ಸೊ ಅವ್ರಿಗೊಂದು ಚಾನ್ಸ್ ಕೊಡ್ಬೇಕಂತ ಏನಿಲ್ಲ, ಮೋದಿನೇ ಇರಬೇಕು. ಓಕೆ ಸರ್, ಹಾಗಿದ್ರೆ ಇಲ್ಲೀಗ ಪ್ರಧಾನಿ ಅಭ್ಯರ್ಥಿಯಾಗಿ ಮತ್ತೊಬ್ಬರ ಹೆಸರು ಕೇಳಿ ಬರ್ತದೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅದು ಸುಮ್ಗೆ ಅವ್ರನ್ನ ಇದಕ್ಕೋಸ್ಕರ ಇಟ್ಕೊಂಡು ಅಷ್ಟೇನೆ. ಅವ್ರು ಎಷ್ಟು ಇದಲ್ವಾ, ಜನಕ್ಕೆ ಅನುಕಂಪ ಬರಲಿ ಅಂತ ಅವ್ರನ್ನೆಲ್ಲ ಇದು ಮಾಡೋಕ್ಕಾಗಲ್ಲ. ಅವರು ಮನಮೋಹನ್ ಸಿಂಗ್ನ ಮಾಡಿದ್ರು, ಅವ್ರನ್ನ ಆ ಕಡೆ ತಳ್ಳಿದ್ರು. ಇವತ್ತಿಲ್ಲ ಅಂದರೆ ಮೋದಿ ಬರ್ತಾ ಇರಲಿಲ್ಲ. ಅವ್ರನ್ನ ಆಡಳಿತ ಬಿಟ್ಬಿಟ್ಟಿದ್ರೆ ಇವತ್ತು ಕಾಂಗ್ರೆಸ್ ಇರ್ತಾ ಇದ್ದೀನಿ. ಸೊ ಈಗ ಖರ್ಗೆ ಅವರು ಪ್ರಧಾನಿ ಅಂತಾನೆ ಎಕ್ಸಾಕ್ಟ್ ಆಗಿ ಅವ್ರು ಪ್ರಧಾನಿ ಅಭ್ಯರ್ಥಿ ಅಂತಾನೆ ಘೋಷಣೆ ಮಾಡಿದ್ರು. ಅವಾಗ ಮಾಡಿದ್ರು ಆಗಲ್ಲ, ಅವ್ರು ಮೋದಿನೇ ಬರೋದು. ನೀವೇನೇ ಮಾಡ್ರು ನೀವು ಮೋದಿನೇ ಬರೋದು. ನೀವು ನಿಮಗೆ ಪರ್ಟಿಕ್ಯುಲರ್ ಆಗಿ ಮೋದಿ ಅವರೇ ಆಯ್ಕೆ ಆಗಬೇಕು ಅಂದರೆ ಈ ಎರಡು ಅವಧಿಯಲ್ಲಿ ಸರ್, 10 ವರ್ಷದಲ್ಲಿ 9.5 ವರ್ಷದಲ್ಲಿ ಏನಾವೆಲ್ಲ ಅಭಿವೃದ್ಧಿ ಕಂಡಿದ್ದೀರಾ ನೀವು? ಅಭಿವೃದ್ಧಿ ಅಂದರೆ ಜನಕ್ಕೊಂದು ಅನುಕೂಲ ಮಾಡಿಕೊಟ್ಟವ್ರು ಅಷ್ಟೇನೆ. ಇವಾಗ ಯಾರಿದ್ರು ಯಾರಾದ್ರೂ ಅದೇನೇ ಮಾಡೋದು. ನಮಗೇನಂದ್ರೆ ನಮ್ಮ ದೇಶ ಒಂದು ಕಾಪಾಡ್ತಾರ, ಅದೊಂದು ಅಷ್ಟೇ ಬೇಕು ನಮಗೆ. ಸರಿ ಸರ್, ಈಗ ಸ್ಟೇಟ್ ಗೌರ್ಮೆಂಟ್, ರಾಜ್ಯ ಸರ್ಕಾರದ ಬಗ್ಗೆ ಮಾತಾಡೋದಾದ್ರೆ ಅವರ ಕಾರ್ಯವೈಖರಿ ಹೇಗಿದೆ? ಅದೇನು ಗೊತ್ತಾಗಲ್ಲ. ಅದು ರಾಜ್ಯ ಸರ್ಕಾರದ ಬಗ್ಗೆ ಅದೇನು ಇವಾಗೆಲ್ಲ ಗ್ಯಾರಂಟಿ ಮಾಡಿ ಇವಾಗ ಏನು ಯಾರಿಗೂ ಏನಿಲ್ಲ. ಇವಾಗ ನಮ್ಮಂಥವ್ರಿಗೆ ಏನು ಮಾಡಿಲ್ಲ ಅವರು. ಇವಾಗೆಲ್ಲ ಮಾಡ್ತಾರೆ, ಗ್ಯಾರಂಟಿ ಮಾಡ್ತಾರೆ, ಮಿನಿಸ್ಟರ್ ಅದಕ್ಕೆಲ್ಲ ಏರ್ಸ್ಕೊಂಡು ಹೋಗ್ತಾರೆ. ಸೊ ಅದೇ ಈಗ ಗ್ಯಾರಂಟಿ ಬಗ್ಗೆನೇ ಬರೋದಾದ್ರೆ ಆ ಯೋಜನೆಗಳಿಂದ ಅನುಕೂಲ ಇಲ್ವಾ ಸರ್ ಜನರಿಗೆ? ಯಾರಿಗೂ ಅನುಕೂಲ ಇಲ್ಲ. ನಾವು ರೇಷನ್ ಕಾರ್ಡು ಮಾಡಿಸಿಲ್ಲ, ಯಾವುದು ಮಾಡಿಸಿಲ್ಲ ನಾವು. ಅದು ಯಾಕೆ ರೇಷನ್ ಕಾರ್ಡಲ್ಲ, ಅದೂ ಮೋಸನೇ. ನೀವು ಯಾರೇನು ಚೆಕ್ ಮಾಡಿದ್ರೆ ಬರೀ ಸಾಹುಕಾರ ಮನೆಯಲ್ಲೇ ಐತೆ ಅದು ರೇಷನ್ ಕಾರ್ಡು. ಬಡವ್ರ ಮನೆ ಅಷ್ಟಾಗಿ ಕಮ್ಮಿ. ಅಂದ್ರೆ ನಿಮ್ಮ ಪ್ರಕಾರ ತಲುಪ್ತಾ ಇಲ್ಲ ಅಂತ? ಅಂದ್ರೆ ಬೇಕಾದ ಮಾಡ್ಕೊಂಡವ್ರು ಅವರು. ಬೇಕಾದ ನೀವು ಯಾರೇ ಬೇಕಾದ್ರೆ ಬರೀ ದುಡ್ಡಿರೋರ್ ಮನೆನೇ ಇರೋದು. ಇವಾಗ ಅದನ್ನು ಅಕ್ಕಿನೂ ಮಾರ್ಕೋತಾರೆ. ಈಗ ನಮ್ಮನೆ ಅಕ್ಕಪಕ್ಕದಲ್ಲೇ ಇದ್ದಾರೆ, ಅವರೇ ಅಕ್ಕಿ ಬೇಕಂತ ಕೇಳ್ತಾರೆ. ಹಾಗೆ ಇದ್ದವ್ರಿಗೇನೆ ಸಿಗ್ತಾ ಇದೆ ಅಂತನಾ? ಹೌದೌದು ಸರ್, ಈಗ ಈ ಉಚಿತ ಯೋಜನೆಗಳು ಬೇಕಿತ್ತು ಬೇಡವಾಗಿತ್ತು? ಬೇಕಾಗಿರ್ಲಿಲ್ಲ. ಇವಾಗ ಇಷ್ಟು ವರ್ಷ ಇರಲಿಲ್ಲ. ನಾವು ಇವಾಗ ಕೆಲಸ ಮಾಡ್ಕೊಂಡೇ ಇರ್ತೇವೆ. ಬಿಟ್ಟಿ ಕೊಟ್ರೆ ಏನು ಬತ್ತು ಭಾಗ್ಯ? ಉಚಿತ ಯೋಜನೆಗಳು ಬೇಡ, ಏನು ಬೇಕಾಗಿಲ್ಲ. ಜನಕ್ಕೊಂದು ಅನುಕೂಲ ಮಾಡಬೇಕು, ಮಕ್ಳಿಗೆ ಎಜುಕೇಷನ್ ಮಾಡಬೇಕು, ಒಂದು ಆಸ್ಪತ್ರೆ ಫ್ರೀ ಮಾಡ್ರೆ ಅದಕ್ಕಿಂತ ಏನು ಬೇಕಾಗಿಲ್ಲ. ಯಾಕಂದ್ರೆ ಎಲ್ಲ ದುಡಿಯೋರೇ ಇರೋದು, ಯಾರು ಮಲ್ಕೊಳ್ಳೋರು ಇಲ್ಲ. ಇವಾಗ ನೀವೆಲ್ಲ ಫ್ರೀ ಕೊಟ್ಟರೆ ಹೋಗಲ್ಲ, ಕುಡ್ಬಿಟ್ಟು ಅಲ್ಲೇ ಆರಾಮಾಗಿ ಮಲಗಿರ್ತಾರೆ. ಅವನ ಹೆಂಡತಿ ಹೋಗಿ ಮನೆ ಕೆಲಸ ಮಾಡ್ಕೊಂಡು ಬರ್ಬೇಕಾಯ್ತಿದೆ. ಸೊ ಅನುಕೂಲಕ್ಕಿಂತ ಅನಾನುಕೂಲ ಜಾಸ್ತಿ ಇದೆ ಅಂತ ಹೇಳ್ತಿದ್ದೀರಾ ಸರ್? ತಾವು ಯಾವ ಕ್ಷೇತ್ರದವರು, ಎಲ್ಲಿಯವರು, ಯಾವ ಊರವರು? ನಾವು ಇಲ್ಲಿರೋರೆ. ಅಂದ್ರೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಬಂದು ಚೆನ್ನಾಗಿಂಪಳ್ಯ. ಅಲ್ಲಿ ಸೋಮಶೇಖರ್ ಎಸ್ ಟಿ ಸೋಮಶೇಖರ್ ಅವರಲ್ಲ, ಆ ಕ್ಷೇತ್ರದಲ್ಲಿ ಹೇಗೆ ನಡೀತಿದೆ ಅಭಿವೃದ್ಧಿ ಕೆಲಸಗಳು? ಅಲ್ಲಿ ಕೆಲಸ ಆದ್ರೆ ರೋಡ್ ಗೀಡ್ ಎಲ್ಲ ಇದು ಮಾಡಿದ್ದಾರೆ. ಅಂದ್ರೆ ಕ್ಷೇತ್ರಕ್ಕೆ ಭೇಟಿ ನೀಡ್ತಾರ? ಅಲ್ಲಿ ನಾವಿರೋ ಕಡೆ ಚೆನ್ನಾಗಿಂಪಳ್ಳಿ ಅನ್ನೋ ಅಷ್ಟಾಗಿ ಬರಲ್ಲ ಅವರು. ಅಲ್ಲಿ ಓಟ್ ಹಾಕಿಲ್ಲ ಅಂತ ಅಲ್ಲಿ ಇದು ಮಾಡಲ್ಲ. ಬೇರೆ ಕಡೆ ಎಲ್ಲ ಕೆಲಸ ಮಾಡೋರು ಮಾಡ್ತಾ ಇದ್ದಾರೆ. ಸೊ ಈಗೆಲ್ಲ ಇದೆಲ್ಲ ಒಂದು ವಿಚಾರಗಳನ್ನು ತಗೊಂಡ್ರೆ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಯಾವೆಲ್ಲ ಅಭಿವೃದ್ಧಿ ಕೆಲಸಗಳನ್ನು ಮಾಡಬೇಕು ಜನಪರವಾಗಿ ಅಂತ ತಮ್ಗನ್ಸುತ್ತೆ? ಜನಕ್ಕೊಂದು ಅನುಕೂಲ ಮಾಡ್ಕೋಬೇಕು ಅಷ್ಟೇನೆ. ಅದು ಹೇಳ್ದಂಗೆ ಆಸ್ಪತ್ರೆ ಬೇಕು, ಮಕ್ಳಿಗೆ ಎಜುಕೇಷನ್ ಬೇಕು, ಇನ್ನೇನು ಬೇಕಾಗಿ ಇನ್ನೇನು ಯಾರು ಏನು ಕೇಳಕ್ಕೆ ಹೋಗಲ್ಲ. ಎಸ್, ನಮಸ್ಕಾರ ಸರ್. ನಿಮಗೆ ದೇಶದ ಪ್ರಧಾನಿಯಾಗಿ ಯಾರು ಆಯ್ಕೆ ಆಗಬೇಕು? ಮೋದಿ. ಯಾಕೆ ಸರ್ ಮೋದಿ ಅವರು? ಮೋದಿ ಅವರು 70 ವರ್ಷದಿಂದ ಕಾಂಗ್ರೆಸ್ ಅವರು ಇದು ಮಾಡವ್ರೆ. ಅವಾಗಿಂದ ಏನು ಇದು ಮಾಡಿಲ್ಲ ಅವರು. ಆಮೇಲೆ ಅಭಿವೃದ್ಧಿ ಮಾಡಿಲ್ಲ, ಇದು ಮಾಡಿಲ್ಲ. ಬಂದಾಗಿಂದ ಇವ್ರು ಬಂದ್ಮೇಲೆ ಚೆನ್ನಾಗೈತೆ. ಸೊ ಮೋದಿ ಅವರು ಮತ್ತೆ ಆಗಬೇಕು. ಸರಿ ಸರ್, ಈಗ ರಾಹುಲ್ ಗಾಂಧಿ ಅವರು ಇದಾರಲ್ಲ, ಅವ್ರು ಆಗ್ಬೇಕಾ ಬೇಡವಾ?
ಅವ್ರಿಗಿಂತ ನಮ್ಮ ಮಲ್ಲಿಕಾರ್ಜುನ್ ಖರ್ಗೆ ಆದ್ರಿಂದ ಪರವಾಗಿಲ್ಲ. ಓಕೆ. ಅವರು ಕರ್ನಾಟಕ ಸ್ಟೇಟ್ ಅವ್ರು ಅದರಿಂದ ಪರವಾಗಿಲ್ಲ. ಅದೇ ಈಗ ಸದ್ಯಕ್ಕೆ ಮಲ್ಲಿಕಾರ್ಜುನ್ ಹೆಸರೇ ಕೇಳಿ ಬರ್ತಾ ಇರೋದು ಪ್ರಧಾನಿ ಅಭ್ಯರ್ಥಿಯಾಗಿ. ಅವ್ರಾದ್ರೆ ಒಳ್ಳೇದಿರುತ್ತಾ ಹೇಗೆ? ಪರವಾಗಿಲ್ಲ ಅವ್ರಾದ ಅಂದರೆ, ಯಾಕಂದ್ರೆ 60 ವರ್ಷದಿಂದ ಅವರು ಕಾಂಗ್ರೆಸ್ಸಲ್ಲೇ ಇದ್ದಾರೆ, ದುಡ್ದವ್ರೆ. ಅವರಾದರೆ ನಮ್ಮ ಮೊದಲು ದೇವೇಗೌಡರಾಗಿದ್ದರು, ಆಮೇಲೆ ನರಸಿಂಗರಾವ್ ಆಗಿರೋ ಸೌತ್ ಇಂಡಿಯಾ, ಇವರಾದರೆ ಇನ್ನೂ ಒಳ್ಳೆಯದಾಗಿದೆ. ಅಂದರೆ ನಿಮ್ಮ ಮುಖ್ಯ ಆಯ್ಕೆ ನರೇಂದ್ರ ಮೋದಿ ಅವರು. ನರೇಂದ್ರ ಮೋದಿ ಅವರು. ಯಾಕೆ ನರೇಂದ್ರ ಮೋದಿ ಅವರು ಪರ್ಟಿಕ್ಯುಲರ್ ಆಗಿ ಮತ್ತು ಅವರ ಒಂದು ಅವಧಿಯಲ್ಲಿ ಏನೆಲ್ಲ ಅಭಿವೃದ್ಧಿನ ಕಂಡಿದ್ದೀರ ತಾವು? ವೇಜ್ ಅನ್ಕೊಂತೀನಿ ಸರ್. UP ನೋಡಿದ್ದೀರಾ ಸರ್? UP ನೋಡಿದ್ದೀರಾ? ಆಮೇಲೆ ಇದು ಕಾಶ್ಮೀರು 370 ಆ್ಯಕ್ಟ್ ತೆಗೆದವ್ರೆ. ಆಮೇಲೆ ಮೊನ್ನೆ ಬೇರೆ ಇದು ಮಾಡವ್ರೆ. ಅದಾಗಿರೋದ್ರಿಂದ ಮೋದಿ ಅವರು ಪರವಾಗಿಲ್ಲ. ಹಾಂ. ಸರಿ ಸರ್, ಈಗ ರಾಜ್ಯ ಸರ್ಕಾರದ ವಿಚಾರಕ್ಕೆ ಬರೋದಾದರೆ ರಾಜ್ಯ ಸರ್ಕಾರದ ಕಾರ್ಯವೈಖರಿ ಬಗ್ಗೆ CM ಸಿದ್ದರಾಮಯ್ಯನವ್ರ ಬಗ್ಗೆ ಏನು? ಪರವಾಗಿಲ್ಲ ಸರ್, ಸಿದ್ದರಾಮಯ್ಯ ಅವ್ರು ಪರವಾಗಿಲ್ಲ. ಸಿದ್ದರಾಮಯ್ಯ ಪರವಾಗಿಲ್ಲ, ಯಾಕಂದರೆ ಪರವಾಗಿಲ್ಲ. ನೆಕ್ಸ್ಟು DK ಆದರೆ ಪರವಾಗಿಲ್ಲ ಸರ್. ಈಗ 2.5 ವರ್ಷ ಸಿದ್ದರಾಮಯ್ಯನವರಾಗಿ ಮುಂದೆ 2.5 ವರ್ಷ DK ಆದರೆ ಒಳ್ಳೆಯದು. ಯಾಕಂದರೆ ಸ್ಟೇಟಲ್ಲಿ ಇವ್ರು ಯಾರೂ ಇಲ್ಲ, BJP ಅಂಥ ಲೀಡ್ರಸ್ ಇಲ್ಲ. ಯಡಿಯೂರಪ್ಪ ಇದ್ದೀರಾ ಪರವಾಗಿದ್ದಿಲ್ಲ. ಆದರೆ ಇವ್ರು ಇದ್ದಾರಲ್ಲ ಸರ್, DK ಸಿದ್ದರಾಮಯ್ಯ ಇದ್ರೆ ಪರವಾಗಿಲ್ಲ. ಸರ್, ಈಗ ಈ ಕ್ಷೇತ್ರದ ಬಗ್ಗೆ, ಗಾಂಧಿನಗರ ಕ್ಷೇತ್ರದ ಬಗ್ಗೆ ಇಲ್ಲಿ ದಿನೇಶ್ ಗುಂಡೂರಾವ್ ಅವರು ಏನು ಮಾಡ್ತಾರೆ ಅಂದರೆ ಅಭಿವೃದ್ಧಿ ಕೆಲಸಗಳನ್ನ ಏನಾದ್ರು ಮಾಡ್ತಾರಾ? ಈ ಕ್ಷೇತ್ರದ ಕಡೆ ಬರ್ತಾರಾ? ಬೇಜಾನ್ ಮಾಡೋರು ಸರ್, ಮಾಡೋರು ಬೇಜಾನ್ ಮಾಡೋರು, ಅಭಿವೃದ್ಧಿ ಮಾಡೋರು. ನೀವು ಮೆಜೆಸ್ಟಿಕ್ಕು ಇವೆಲ್ಲ ನೋಡ್ರಿ, ಕ್ಲೀನಾಗಿ ಅಭಿವೃದ್ಧಿ ಮಾಡೋರು. ಸರಿ, ಆಗಿದ್ರೆ ಈಗ ವಿರೋಧ ಪಕ್ಷವಾಗಿ BJP ಇದೆ. ಈ ವಿರೋಧ ಪಕ್ಷದ ನಾಯಕರಾಗಿ ವಿರೋಧ ಪಕ್ಷದ ನಾಯಕರಾಗಿ ಅಶೋಕ್ ಅವರು, ಹಾಗೇನೆ BJPಯ ರಾಜ್ಯಾಧ್ಯಕ್ಷರನ್ನಾಗಿ BY ವಿಜಯೇಂದ್ರ ಅವರನ್ನ ಆಯ್ಕೆ ಮಾಡಿದ್ರು. CT ರವಿ ಕೊಡ್ಬೇಕಾಯ್ತು. CT ರವಿ ವಿರೋಧ ಪಕ್ಷಕ್ಕೆ CT ರವಿ ಕೊಟ್ಟಿರೋ ಚೆನ್ನಾಗಿರೋದು. ಹಾಂ, ವಿರೋಧ ಪಕ್ಷಕ್ಕೆ CT ರವಿ ಅವರ ಇವರು ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡ್ಬಿಡ್ತಾರೆ. ಯಾರು ಹೇಳ್ರಿ? ಅಶೋಕ್. ಹಾಂ, CT ರವಿ ಇದ್ರೆ ಪರವಾಗಿಲ್ಲ. ರಾಜ್ಯಾಧ್ಯಕ್ಷ ಅವ್ರು ಕೊಡಬಾರ್ದಾಯ್ತು ಸರ್, ಯತ್ನಾಳ್ ಕೊಡ್ಬೋದಾಯ್ತು. ಪಕ್ಷದಲ್ಲಿ ಇರುವಂತ ಇದು ಕೂಡ ಅಸಮಾಧಾನ ಏನು ಅಸಮಾಧಾನ. ಸೊ ನಿಮ್ಮ ಪ್ರಕಾರ 2 ಆಯ್ಕೆಗಳು ಹೌದು, ಸರಿಯಾಗಿಲ್ಲ ಅಂತ? ಸರಿ ಇಲ್ಲ. ಓಕೆ. ಸೊ ಇದೆಲ್ಲ ನೋಡಿದ ಮೇಲೆ ಈಗ BJP ಕಾಂಗ್ರೆಸ್ ಅಂದರೆ ಕಾಂಗ್ರೆಸ್ ನೇರವಾಗಿ ಫೈಟ್ ಮಾಡ್ತಿದೆ, BJP ಮತ್ತು JDS ಮೈತ್ರಿಯಾಗಿ ಹೊರಟಿದೆ ಲೋಕಸಭೆಗೆ. ವರ್ಕೌಟ್ ಆಗುತ್ತೆ ಅಂತೀರಾ? ವರ್ಕೌಟ್ ಆಯ್ತೈತೆ, ಅವ್ರದ್ದು ಜನತೆಗಳಿಗೆ ವರ್ಕೌಟ್ ಆಯ್ತೈತೆ. ಕಾಂಗ್ರೆಸ್ ಸ್ವಲ್ಪ ಎಡ್ ಬೀಳ್ತೈತೆ. ಹೌದು, ಯಾರು ಕುಮಾರಸ್ವಾಮಿ ಬಂದಾಗಿಂದ ಪರವಾಗಿಲ್ಲ. ಬಂದರೆ ಅವರು ಅಸೆಂಬ್ಲಿಲಿ ಇದು ಮಾಡ್ತಾರೆ ಸರ್, ಅವರು ಸೌಂಡ್ ಮಾಡ್ತಾರೆ. ಯಾರು ಬೇರೆಯವ್ರು ಇನ್ಯಾರೂ ಇಲ್ಲ. ಸೊ ಇಲ್ಲಿ ಈಗ ಕಾಂಗ್ರೆಸ್ ರಾಜ್ಯದಲ್ಲಿ ಎಷ್ಟು ಪ್ರಬಲವಾಗಿದೆ ಅಂತ ಇವೆರಡು ಪಕ್ಷಗಳು ಮೈತ್ರಿ ಮಾಡ್ಕೊತಿರೋದಾ ಹೇಗೆ, ಏನಂತೀರ? ಪ್ರಬಲವಾಗಿದೆ ಅಂತ, ಕಾಂಗ್ರೆಸ್ ಪ್ರಬಲವಾಗಿದೆ ಅಂತ ಮಾಡ್ಕೊಂಡವ್ರೆ ಸರ್. ಎಲ್ಲೊಂದು ಕಡೆ ಈ ಪಂಚ ಯೋಜನೆಗಳು, ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ಸರ್ಕಾರದ್ದು ಜನಕ್ಕೆ ತಲುಪಿದೆ ಅನ್ಸುತ್ತಾ? ನೆಕ್ಸ್ಟ್ ಏಪ್ರಿಲ್ ಮೇ ಆಗೋ ಗಂಟನೆ ಸರ್ MP ಎಲೆಕ್ಷನ್ ಆಯಿತು ಅಂದರೆ ಎಲ್ಲ ಕಟ್ಟಾಯ್ತಿದೆ. ಇಲ್ಲಿವರೆಗೂ ತಲುಪಿದ್ಯಾ ಅಥವಾ ಅದರ ಅನುಕೂಲ ಇದೆಯಾ? ಏನು ತಲುಪೈತೆ. ಈ ಒಂದು ಯೋಜನೆಗಳೆಲ್ಲೋ ಲೋಕಸಭೆ ಚುನಾವಣೆಯಲ್ಲಿ ಕೈ ಹಿಡಿಯುತ್ತೆ ಅನ್ಸುತ್ತಾ ಕಾಂಗ್ರೆಸ್ಗೆ? ಹಿಡಿಯಾಕಿಲ್ಲ, ಯಾಕಂದ್ರೆ ಸೆಂಟ್ರಲಲ್ಲಿ ಮೋದಿ ಇರೋದ್ರಿಂದ ಕಷ್ಟ ಇದೆ. ನಿಮ್ಮ ಪ್ರಕಾರ JDS ಮತ್ತು BJP ಮೈತ್ರಿ ಪ್ಲಸ್ ಆಗುತ್ತೆ ಅಂತ ಹೇಳ್ತಾ ಇದ್ದೀರಲ್ಲ, ಎಷ್ಟು ಕ್ಷೇತ್ರ ಗೆಲ್ಬೋದು ಈ 2 ಪಕ್ಷ? ಸರ್, 2 ಸೇರಿ ನನಗೆ ಗೊತ್ತಿರೋಂಗೆ 22ರಿಂದ 23 ಗೆಲ್ಬೋದು. ಒಂದು 6 ಕಾಂಗ್ರೆಸ್ ಹೊಡಿಬೋದು ಸರ್. ಕಾಂಗ್ರೆಸ್ 6 ಹೊಡಿಬೋದು. ಸರಿ, ಈಗ ಈ ಮುಂದಿನ ಅಂದರೆ ಈ ಏನೇನು ಲೋಕಸಭೆ ಚುನಾವಣೆ ಬರ್ತಾ ಇದೆಯಲ್ಲ, ಈ ಚುನಾವಣೆಯಲ್ಲಿ ನಿಮ್ಮ ಪ್ರಕಾರ BJP ಅಧಿಕಾರಕ್ಕೆ ಬಂದರೆ, ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಆಯ್ಕೆ ಆದರೆ ಏನೆಲ್ಲ ಎಕ್ಸ್ಪೆಕ್ಟ್ ಮಾಡ್ತೀರಾ? ಯಾವ ಅಭಿವೃದ್ಧಿ ಆಗಬೇಕು ಅಂತ? ಇವರಿಗೆ ಯಂಗ್ಸ್ಟಾರ್ಗಳಿಗೆ ಇದು ಮಾಡ್ತಾರೆ, ಅಭಿವೃದ್ಧಿ ಆಯ್ತದೆ. ಅಭಿವೃದ್ಧಿ ಇದೆ. ನೀವು ಈ ಸೈಡ್ ಅಂದರೆ ನಾರ್ತ್ ಸೈಡ್ ಹೋಗ್ರಿ, ರೋಡ್ಸು ಇವೆಲ್ಲ ಕ್ಲೀನಾಗಿ ಇದು ಮಾಡೋರ್ತಾರೆ ಅವರು.